ಸೇತುವೆ ಕುಸಿದು ನದಿಗೆ ವಾಹನಗಳು ಉರುಳಿ ಬಿದ್ದಿವೆ. 9 ಮಂದಿ ಸಾವನ್ನಪ್ಪಿದ್ದಾರೆ, 10 ಮಂದಿಗೆ ಗಂಭೀರ ಗಾಯ ಆಗಿದೆ. ಗುಜರಾತ್ನ ಮುಜ್ಪುರ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಹಾಗೆಯೇ 5 ವಾಹನ ಮಹಿಸಾಗರ ನದಿಗೆ ಬಿದ್ದು ಈ ದುರ್ಘಟನೆ ನಡೆದಿರುವಂಥದ್ದು. ಮಹಿಸಾಗರ ನದಿಗೆ ನಿರ್ಮಿಸಲಾಗಿರುವಂತಹ ಸೇತುವೆ, ವಾಹನಗಳು ಸಂಚರಿಸುವಾಗಲೇ ಈ ಸೇತುವೆ ಕುಸಿದು ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗುಜರಾತ್ ರಾಜ್ಯದ ವಡೋದರದ ಭದ್ರಾ ತಾಲೂಕಿನ ಮುಜ್ಪುರ ಬಳಿ ಸಂಭವಿಸಿರುವಂತಹ ದುರಂತ. ವಾಹನಗಳು ಮಹಿಸಾಗರ ನದಿಗೆ ಬಿದ್ದು ಈ ಘಟನೆ ನಡೆದಿರುವಂಥದ್ದು. ಕನಿಷ್ಠ 9 ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. 10 ಮಂದಿ ಗಾಯಗೊಂಡಿದ್ದಾರೆ. ಇವತ್ತು ಬೆಳಗ್ಗೆ 7:45 ಸುಮಾರಿಗೆ ಈ ಸೇತುವೆ ಕುಸಿದು ಬಿದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸೇತುವೆಯ ಅಡಿ ಲಾರಿ ಸಿಲುಕಿರುವಂತಹ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ. ಸ್ಥಳೀಯ ಜನರು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿ ಬಂದರು. ಅಲ್ಲಿ ಯಾರೆಲ್ಲ ಸಂಕಷ್ಟದಲ್ಲಿದ್ದರೂ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನದಿ ಸಮೀಪ ಇದ್ದಂಥ ಜನರು ಬಂದು ರಕ್ಷಣಾ ಕಾರ್ಯಾಚರಣೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂಥ ಸೇತುವೆ ಇದು. ಇದರ ಹೆಸರು ಗಂಭೀರ ಸೇತುವೆ ಅಂತೇಳಿ. ಒಂದು ಭಾಗ ಕುಸಿದೋಗಿದೆ. ಸೇತುವೆ ಮೇಲೆ ವಾಹನಗಳು ಕೂಡ ಸಂಚಾರ ಮಾಡ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಸೇತುವೆ ಕುಸಿದು ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 45 ವರ್ಷ ಹಳೆಯ ಸೇತುವೆ ಇದಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಬಹಳ ಹಿಂದಿನಿಂದಲೂ ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿತ್ತು. ಆದರೆ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ, 9 ಜನರ ಸಾವಿಗೆ ಇವತ್ತು ಈ ಸೇತುವೆ ಕಾರಣ ಆಗಿದೆ ಅಂತ ಹೇಳಿದ್ರೆ ಅಲ್ಲಿನ ಆಡಳಿತ ವ್ಯವಸ್ಥೆ. वो सब काम लोगों ने इधर उधर फोन करके सब आया और दूध लेके वो पुलिस 8 बजे से यहाँ वो को थे, उसको दूरने से बहुत बाहर निकले, उसमें से कई सारी बॉडी अभी निकली और उससे पहले 2 लोग जीवित थे, उसको हॉस्पिटल में भेज दिया गया है। हमने वो गाड़ी को रस्सी से बांध के गावलों को खींच के निकाला है। यहाँ पे गाँव के लोग थे, फिर बाद में सब आ गए। सर क्या घटना है? हम यहाँ एक बार गए स्थानिक राजदीप पड़िया 4-5 मेरा गाँव मुत्कू दरिया बाइक दिखा था। मेरा मुत्कू दरियापुरा गाँव के एक इको गाड़ी मेरे गाँव के बगदाना जाने वाला था। लेडी सुबह वो सुबह 7 बजे निकला, मैं आया वो 7:30 बजे मेरे को मालूम पड़ा। मैं घर पे दौड़ के आया, तो उधर एक रिक्शा, मेरा नाम जगमाल सिंह पड़िया, और एक इको, एक मैक्स खुला मैक्स लोडिंग। सर क्या घटना है? जी आज रोज सवारे तो અત્યારે આને અમે ફક્ત અટકેલું રહે અને નીચે નહીં પડે આ માટે નીચે ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ ಸೇತುವೆ ಕುಸಿದು ಈ ದುರಂತ ಸಂಭವಿಸಿದೆ. 9 ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಈ ಸೇತುವೆ ಕುಸಿದು ಬೀಳ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ಜನರು ಕೂಡ ರಕ್ಷಣೆಗೆ ಧಾವಿಸಿ ಬಂದರು. ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತು ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಇದು ಅತ್ಯಂತ ಹಳೆಯ ಸೇತುವೆ, ಹೀಗಾಗಿ ಕುಸಿದು ಬಿದ್ದಿದೆ ಎನ್ನುವಂಥದ್ದಾಗೂ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು ಇಲ್ಲಿ ಗಮನಿಸಬೇಕಾಗುತ್ತೆ, ಹಳೆಯ ಸೇತುವೆ ಆದರೆ ಅಲ್ಲಿನ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿತ್ತು. ಸ್ಥಳೀಯರು ಹೇಳ್ತಾ ಇರುವಂಥ ಪ್ರಕಾರ ಈ ಸೇತುವೆ ಅಪಾಯಕಾರಿ ಸ್ಥಿತಿಯಲ್ಲಿತ್ತು. ಆದರೂ ಕೂಡ ಇದ್ರ ಮೇಲೆ ವಾಹನ ಸಂಚಾರಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು? ವಡೋದರದ ಸಮೀಪ ಸಂಭವಿಸಿರುವಂಥ ಘಟನೆ ಇದು. ಬೆಳಿಗ್ಗೆ 7:45 ಸುಮಾರಿಗೆ ಈ ಸೇತುವೆ ಕುಸಿದು ಬಿದ್ದಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನುಳಿದಂತೆ ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂಥ ಸೇತುವೆ, ಇದರ ಹೆಸರು ಗಂಭೀರ ಅಂತ ಹೇಳಿ. ಈ ಸೇತುವೆಯ ಮೇಲೆ ಟ್ರಕ್ ಸೇರಿದಂತೆ ವಿವಿಧ ವಾಹನಗಳು ಸಂಚಾರ ಮಾಡ್ತಾ ಇದ್ವು. ಟ್ರಕ್ಕು ಹಾಗೆಯೇ ಕಾರು ಎಲ್ಲವೂ ಕೂಡ ನದಿಗೆ ಬಿದ್ದಿವೆ. 45 ವರ್ಷ ಹಳೆಯ ಸೇತುವೆ ಇದಾಗಿದೆ ಎನ್ನುವುದಾಗಿ ನಾನು ಆಗಲೇ ಹೇಳ್ತಾ ಇದ್ದೆ. ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿತ್ತು. ಶಿಥಿಲಾವಸ್ಥೆಯ ಬಗ್ಗೆ ಸ್ಥಳೀಯರು ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಆದರೆ ನಿರ್ಲಕ್ಷ್ಯ ಅಧಿಕಾರಿಗಳಿಂದ ಆಗಿದೆ. 9 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ.